ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ನಲ್ಲಿ ಮತ್ತಷ್ಟು ಸುದ್ದಿಗಳನ್ನು ಬನ್ನಿ ಕ್ವಿಕ್ ಆಗಿ ನೋಡೋಣ. ದಲಿತ ನಾಯಕರಿಗೆ ಸಿಎಂ ಆಗೋ ಅವಕಾಶ ಸಿಗ್ತಿಲ್ಲ ಅಂತ ಸಚಿವ ಮಹದೇವಪ್ಪ ಬೇಸರ ವ್ಯಕ್ತಪಡಿಸಿದರು. ವೋಟು ನಮ್ಮದು, ಲೀಡರ್ಶಿಪ್ ಇನ್ಯಾರ ಬಳಿಯೋ ಇದೆ ಅಂತ ಅಸಮಾಧಾನ ಹೊರಹಾಕಿದ್ರು. ಪಕ್ಷಕ್ಕೆ ಮತ ನೀಡಿದ್ರು ಸಿಎಂ ಸ್ಥಾನ ಕೊಡಿ ಅಂತ ಕೇಳಬೇಕಾಗಿದೆ. ಅಂಬೇಡ್ಕರ್ ಬಳಿಕ ಮತ್ತೊಬ್ಬ ದಲಿತ ನಾಯಕ ದೇಶದಲ್ಲಿ ಸಿಗಲಿಲ್ಲ ಅಂತ ರಾಜ್ಯ ಮಟ್ಟದ ಎಸ್ಸಿ/ಎಸ್ಟಿ ನೌಕರರ ಸಮಾವೇಶದಲ್ಲಿ ಮಹದೇವಪ್ಪ ಹೇಳಿದರು. ಕರ್ನಾಟಕದಲ್ಲಿ ಪ್ರಭಾವಿ ದಲಿತ ನಾಯಕರಿದ್ರೂ ಸಿಎಂ ಸ್ಥಾನ ಸಿಗಲಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಬೆಳಗಾವಿ ಪ್ರವಾಸ ಕೈಗೊಂಡಿದ್ದ ಡಿಸಿಎಂ ಡಿಕೆಶಿ ಸುವರ್ಣಸೌಧದಲ್ಲಿ ನಡೆದ ರೈತರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಡಿಕೆಶಿ ಭಾಷಣ ಆರಂಭಿಸ್ತಾ ಇದ್ದಂತೆ ಕುರ್ಚಿಯಲ್ಲಿ ಕುಳಿತುಕೊಳ್ಳದೆ ರೈತರು ನಿಂತಿದ್ರು. ಇದನ್ನ ನೋಡಿದ ಡಿಕೆಶಿ, ನಾವೆಲ್ಲ ಕುರ್ಚಿಗಾಗಿ ಹೊಡೆದಾಡ್ತೀವಿ, ನೀವು ಕುರ್ಚಿ ಇದ್ರೂ ಕೂತ್ಕೊಳ್ಳಲ್ಲ ಅಂತ ಅಂದ್ರು. ಅಲ್ಲದೆ ರೈತರಿಗೆ ಸಹಾಯ ಮಾಡುವಲ್ಲಿ ನಮ್ಮ ಸರ್ಕಾರ ಮುಂದಿದೆ ಎಂದ ಡಿಸಿಎಂ, ನಿಮ್ಮ ನೋಡೋದೇ ನಮ್ಮ ಭಾಗ್ಯ ಅಂತ ಹೇಳಿದರು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದ 3 ಆರೋಪಿಗಳಲ್ಲಿ ಮುನಾವರ್ ಹಾಗೂ ಇಲ್ತಾಜ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಓರ್ವ ಆರೋಪಿ ನಾಶಿಪುಡಿಯನ್ನ ಮಾತ್ರ ಮತ್ತೆ 1 ದಿನ ಪೊಲೀಸರ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿದೆ. ಇದೀಗೆ ಪೊಲೀಸ್ ಕಸ್ಟಡಿ ಮುಕ್ತಾಯವಾಗಿದ್ದರಿಂದ 39ನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಿದರು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಈಗಾಗಲೇ ಪೊಲೀಸ್ ಕಸ್ಟಡಿಗೆ ಪಡೆದು 3 ವಿಚಾರಣೆ ನಡೆಸ್ತಾ ಇದ್ದಾರೆ. ಆದರೆ ಈತ ಶಫಿ ನಾಶಿಪುಡಿಯನ್ನ ಗಡೀಪಾರು ಮಾಡುವಂತೆ ಒತ್ತಾಯ ಕೇಳಿಬಂದಿದೆ. ಹಾವೇರಿಯ ಬ್ಯಾಡಗಿಯ ಮೋಟೆಬೆನ್ನೂರು ಬಳಿ ನಾಶಿಪುಡಿ ಕೋಲ್ಡ್ ಸ್ಟೋರೇಜ್ಗೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕುವುದಕ್ಕೆ ಮುಂದಾದರು. ಈ ವೇಳೆ ರೈತರನ್ನ ಪೊಲೀಸರು ತಡೆದು ಮನವಿ ಸ್ವೀಕರಿಸಿದರು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದವರಿಗೆ ರಾಹುಲ್ ಜೊತೆ ಕೂಡ ನಂಟಿದೆ. ಯಾರೋ ಪಾಕಿಸ್ತಾನದ ಅಪ್ಪ ಅಮ್ಮನಿಗೆ ಹುಟ್ಟಿದವರು ಪಾಕಿಸ್ತಾನ ಪರ ಕೂಗಿದ್ರು ಅಂದ್ಕೊಂಡಿದ್ವಿ. ನಾಸಿರ್ ಚೇಲಾಗಳು ಪಾಕ್ ಪರ ಕೂಗಿದ್ದಾರೆ ಅಂದ್ಕೊಂಡ್ವಿ. ಆದರೆ ಪಾಕಿಸ್ತಾನ ಪರ ಕೂಗಿದವರಿಗೆ ರಾಹುಲ್ ಗಾಂಧಿಗೂ ಆತ್ಮೀಯ ಅನ್ನೋದು ಗೊತ್ತಿರಲಿಲ್ಲ. ಪಾಕ್ ಪರ ಘೋಷಣೆ ಕೂಗಿದವರು ರಾಹುಲ್ ಅಪ್ಪುಗೆ ಇದೆ ಅಂತ ಆರೋಪಿಸಿದ್ರು. ಇನ್ನು ಎಫ್ಎಸ್ಎಲ್ ವರದಿಯನ್ನ ಸರ್ಕಾರ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಸಿಟಿ ರವಿ ಪ್ರಶ್ನಿಸಿದ್ರು. ಅಭಿವೃದ್ಧಿ ಮೇಲೆ ಚುನಾವಣೆ ಮಾಡದೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಮುಸಲ್ಮಾನ, ಹಿಂದುತ್ವದ ಮೇಲೆ ಬಿಜೆಪಿ ಎಲೆಕ್ಷನ್ ಮಾಡುತ್ತಿದೆ ಅಂತ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ರು. ಪಾಕಿಸ್ತಾನ ಪರ ಘೋಷಣೆ ಹಾಕಿದ್ರೆ ಸಿಎಂ ಮತ್ತು ಡಿಸಿಎಂ ಯಾಕೆ ರಾಜೀನಾಮೆ ನೀಡಬೇಕು? ಮಂಡ್ಯದಲ್ಲಿ ಘೋಷಣೆ ಹಾಕಿದಾರಲ್ಲ, ಮೋದಿ ಗೃಹ ಸಚಿವರು ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನಿಸಿದ್ರು. ಶೀಘ್ರ ಭದ್ರಾ ಮೇಲ್ದಂಡೆ ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ಚಿತ್ರದುರ್ಗದ ಜಿಲ್ಲಾ ಪಂಚಾಯಿತಿ ಬಳಿ ರೈತರು ಪ್ರತಿಭಟನೆ ನಡೆಸಿದ್ರು. ಕೇಂದ್ರ ಘೋಷಿಸಿದ 5,300 ಕೋಟಿ ರೂಪಾಯಿ ಬಿಡುಗಡೆಗೆ ಒತ್ತಾಯಿಸಿದ್ರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿಗೆ ಕ್ಲಾಸ್ ತೆಗೆದುಕೊಂಡ ನಾಯಕರು ಬೇಗ ಸಮಸ್ಯೆ ಬಗೆಹರಿಸಿ ಅಂತ ಮನವಿ ಮಾಡಿದ್ರು. ಈ ವೇಳೆ ಭದ್ರಾ ಮೇಲ್ದಂಡೆ ಯೋಜನೆ ಶೀಘ್ರ ಅನುಷ್ಠಾನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ರಾಜ್ಯದ ಡಿಸಿಎಂ, ಕೇಂದ್ರ ಜಲಶಕ್ತಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ. ರೈತರು ನೀವೆಲ್ಲ ಸೇರಿ ಒಂದು ಟೀಮ್ ರಚನೆ ಮಾಡಿಕೊಳ್ಳಿ ಅಂತ ಮನವಿ ಸಲ್ಲಿಸೋಣ ಅಂದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.